ನೇಗಿಲ ಯೋಗಿ ಕುವೆಂಪು ಅವರ ಒಂದು ಅದ್ಭುತವಾಗಿರುವಂಥ ಒಂದು ಕವನ. ಇದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ BSc ಮೊದಲನೇ ಸೆಮಿಸ್ಟ್ರಿ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ಪಠ್ಯದ ಅನುಸಾರವಾಗಿ ಈ ಒಂದು ಕುವೆಂಪು ಅವರ ನೇಗಿಲ ಯೋಗಿ ಒಂದು ಕಾವ್ಯವನ್ನು ತಮಗೆ ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಅಂದರೆ ಈ ಪದ್ಯವನ್ನು ಒಂದ್ಸಲ ನಿಮಗೆ ಒಂದೊಂದು ಪ್ಯಾರಾ ನಾನು ಓದಿ ಅದರ ಅರ್ಥವನ್ನು ತಿಳಿಸುತ್ತೇನೆ. ಜೊತೆಗೆ ನಿಮಗೆ ಅಲ್ಲಿ ನಾನು ಕೆಲವು ಪ್ಯಾರಾಗಳನ್ನು ಕೊಟ್ಟಿದ್ದೇನೆ. ಈ ಕವನ ಅಥವಾ ಕಾವ್ಯ ಈ ರೀತಿ ಇದೆ. ನೇಗಿಲ ಹಿಡಿದ ಒಳದಲು ಹಾಡುತ್ತಾ ಉಳುವ ಯೋಗಿ ನೋಡಲ್ಲಿ, ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೇ ಇಹಿಪರ ಸಾಧನವು, ಕಷ್ಟದೊಳಗನ್ನವ ದುಡಿಯುವನೇ ತ್ಯಾಗಿ, ಸೃಷ್ಟಿಯ ನಿಯಮದೊಳಗವನೇ ಭೋಗಿ. ನೋಡಿ, ಇಲ್ಲಿ ಕುವೆಂಪು ಅದ್ಭುತವಾಗಿರುವಂಥ ಒಂದು ಸಂದೇಶವನ್ನು ಪ್ರಪಂಚಕ್ಕೆ ನೀಡಕ್ಕೆ ಹೊರಟಿದ್ದಾರೆ. ನಾವು ಯಾರನ್ನೋ ಯೋಗಿ, ಯಾರನ್ನೋ ಭೋಗಿ ಅಂತ ಕರೀತಾ ಇದ್ದೀವಿ. ಆದರೆ ಈ ಒಂದು ಪ್ರಪಂಚದಲ್ಲಿ, ಈ ಒಂದು ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ರೈತನನ್ನು ಯೋಗಿ ಅಥವಾ ಭೋಗಿ ಎಂದು ಕರೆದಿದ್ದ ವ್ಯಕ್ತಿ ಅಂದರೆ ಕುವೆಂಪು. ಈ ಕವನದಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಅಂಶವೇನೆಂದರೆ ಶ್ರಮದ ಮಹತ್ವವನ್ನು ಕುವೆಂಪು ನಮಗಿಲ್ಲಿ ಕೊಟ್ಟಿದ್ದಾರೆ. ನಿಜವಾದಂತಹ ಶ್ರಮ ಈ ದೇಶಕ್ಕೆ ಅಥವಾ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಯಾರ್ದಂದರೆ ಅದು ರೈತನಿಂದ ನಮಗೆ ಈ ಪ್ರಪಂಚಕ್ಕಷ್ಟು ಇವತ್ತು ಸೇವೆ ನಮಗೆ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಹಾಡ್ತಿದ್ದಾರೆ. ನೇಗಿಲು ಹಿಡಿದ ಒಳದ ಹಾಡುತ್ತಾ, ನೇಗಿಲಿಟ್ಕೊಂಡು ಒಳದಲ್ಲಿ ಹಾಡ್ತಾ ಶ್ರಮ ಗೊತ್ತಾಗಬಾರ್ದು ಅಂತ ಹಾಡುತ್ತಾ, ತಮ್ಮ ಶ್ರಮವನ್ನು ಮರಿಬೇಕು ಹಾಡ್ತಾ ಈ ದೇಶದ ಉದ್ಧಾರಕ್ಕೆ, ಈ ದೇಶದ ಯುವ ಜನಕರಿಗೆ ದುಡಿದ ಅನ್ನ ಕೊಡುವಂತಹ ಯೋಗಿತ ಹಾಡುತ್ತಾ ತಮ್ಮ ಕೆಲಸವನ್ನು, ವೃತ್ತಿಯನ್ನು ಆತ ತನ್ನ ಹೊಲದಲ್ಲಿ ಮಾಡ್ತಾ ಇದ್ದಾರೆ. ಉಳುವ ಯೋಗಿ ನೋಡಲಿ, ಯೋಗಿಯಾಗಿ ಅಂದರೆ ತಪಸ್ಸು ಕೂತ್ಕೊಂಡು ಯೋಗಿಗಳು ಹೆಂಗೆ ತಪಸ್ಸು ಏನೋ ಸಾಧನೆ ಮಾಡ್ತಾರಲ್ಲ ಆ ರೀತಿ ಆತ ಉಳುಮೆ ಮಾಡ್ತಾನೆ. ಭೂಮಿಯನ್ನು ನೇಗಿಲಿ ಕಟ್ಟಿಕೊಂಡು ಉಳುಮೆ ಮಾಡ್ತಿದ್ದಾನೆ. ಆ ಕಡೆ ನೋಡಿ, ಫಲವನ್ನು ಬಯಸದ ಸೇವೆಯೇ ಪೂಜೆಯು, ಫಲ ಬಯಸಲ್ಲ, ಫಲ ಏನೂ ಸಿಗದೇ ಇದ್ರೂ ಪರವಾಗಿಲ್ಲ, ಸೇವೆಯೇ ಪೂಜೆಯು ಅಂದರೆ ಆತ ಮಾಡುವಂತಹ ಕೆಲಸನೇ ಪೂಜೆ. ನಾವು ದೇವ್ರ ಹತ್ರ ಹೋದಾಗ ಎಷ್ಟು ಭಯಭಕ್ತಿಯಿಂದ ಪೂಜೆ ಮಾಡ್ತೀವೋ, ಆದರೆ ಈ ರೈತರು ಮಾಡುವಂತಹ ಉಳುಮೆ ಮಾಡುವಂತಹ ಬಿತ್ತನೆ ಮಾಡುವ ಕಾರ್ಯವನ್ನು ಪೂಜೆಯಾಗಿ ಭಾವಿಸಿ ಶ್ರದ್ಧೆಯಿಂದ ರೈತರು ತಮ್ಮ ಕೆಲಸವನ್ನು ನಿರ್ವಹಿಸ್ತಾರೆ ಅಂತ ಕುವೆಂಪು ಇಲ್ಲಿ ಹೊಗಳ್ತಾ ಇದ್ದಾರೆ. ಕರ್ಮವೇ ಇಹಪರ ಸಾಧನವು, ಪರಿಶ್ರಮ ದುಡಿಮೆಯೇ ಅವರ ಸಾಧನ, ಬೇರೆ ಏನು ಬಯಸಲ್ಲ. ಅವರು ಎಷ್ಟು ದುಡಿತಾರೋ ಅವರೇ ಸಾಧನ. ನಾವು ಬೇರೆ ಅದಕ್ಕೆ ಏನೇನೋ ಆಸೆ ಪಡ್ತಾ ಇರ್ತೀವಿ. ನಾನು ಅದಕ್ಕೆ ಗೆಲ್ಲಿಸಿದ್ದಾಗೆ ಈ ಅಧಿಕಾರ ಬೇಕು, ಆ ಪ್ರಶಸ್ತಿ ಬೇಕು, ಈ ಪ್ರಶಸ್ತಿ ಬೇಕು ಅಂತ. ಆದರೆ ರೈತ ಯಾವುದನ್ನು ಬಯಸುವುದಿಲ್ಲ. ಅವರ ಪರಿಶ್ರಮ ಮತ್ತು ದುಡಿಮೆ ಒಂದು ಇಡೀ ಪ್ರಪಂಚಕ್ಕೆ ಅವರ ಸಾಧನೆ ಅಂತ ಕುವೆಂಪು ಹೇಳ್ತಾ ಇದ್ದಾರೆ. ಕಷ್ಟದೊಳಗನ್ನವ ದುಡಿಯುವನೇ ತ್ಯಾಗಿ, ಕಷ್ಟ ಅಂದ ತಕ್ಷಣ ಎಷ್ಟೇ ಕಷ್ಟ ಬರಲಿ ದುಡಿದು ತಮಗೆ ತ್ಯಾಗಿ ಆಗ್ತಾನೆ. ಅಂದರೆ ಲೌಕಿಕ ಆನಂದಗಳು ತ್ಯಜಿಸದ ವ್ಯಕ್ತಿ, ತನಗೆ ಯಾವ ಸುಖ ಇಲ್ಲ, ಯಾವುದೇ ಕಷ್ಟವೂ ಯಾವುದೇ ಸಂತೋಷ ಇಲ್ಲ, ಎಲ್ಲವನ್ನು ತ್ಯಜಿಸಿ ಕಷ್ಟ ಎಂದವರೆಗೂ ಒಂದು ತುತ್ತು ಅನ್ನ ಕೊಡುವಂತಹ ಯೋಗಿ ಕುವೆಂಪು ಅಂತ ಹೇಳ್ತಿದ್ದಾರೆ. ಸೃಷ್ಟಿಯ ನಿಯಮದೊಳಗೆ ಅವನೇ ಭೋಗಿ. ಈ ಸೃಷ್ಟಿ ಇವತ್ತು ಇಷ್ಟು ಅದ್ಭುತವಾಗಿ ಸೃಷ್ಟಿ ಇದೆ ಅಂದರೆ ನಾವು ಯಾರ್ಯಾರ ಹೆಸರು ನೆನೆಸ್ಕೊಳ್ತೀವಿ. ಅವರು ಸೃಷ್ಟಿ ಮಾಡಿದರು, ಅವರು ವಿಜ್ಞಾನಿಗಳದನ್ನು ಅದ್ಭುತವಾಗಿ ಅವ್ರದ್ದು ಕೈವಾಡ ಇದೆ, ಅವ್ರದ್ದು ಪ್ರತಿಫಲ ಇದೆ. ಆದರೆ ಅವ್ರಿಗೂ ವಿಜ್ಞಾನಿಗಳಿಗೂ ಊಟ ಕೊಡ್ತಿರೋದು ಯಾರು? ವಿಜ್ಞಾನಿಗಳಿಗೂ ಅನ್ನ ಕೊಡ್ತಾರೆ. ಅಂದರೆ ಸೃಷ್ಟಿಯ ನಿಯಮದೊಳಗನೆ ಹೋಗಿ ಸುಖವನ್ನು ಅದೆಷ್ಟು ಬದಲಾವಣೆಗಳಾದರೂ ಪರವಾಗಿಲ್ಲ. ಇವತ್ತು ಈ ಪ್ರಪಂಚ, ಈ ಒಂದು ಪ್ರಕೃತಿ ಇವತ್ತು ಈ ಭೂಮಿಯಲ್ಲಿ ಇಷ್ಟು ಹಚ್ಚು ಹಸಿರಾಗಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಭೋಗಿ ಆಗಿರುವಂತಹ ರೈತನು ಅಂತೇಳಿ ಕುವೆಂಪು ಮೊದಲನೇ ಒಂದು ಪ್ಯಾರಾದಲ್ಲಿ ತಮಗೆ ರೈತರ ಬಗ್ಗೆ ಕುವೆಂಪು ಈ ರೀತಿ ಹೇಳ್ತಿದ್ದಾರೆ. ಈಗ ಎರಡನೇ ಪ್ಯಾರ ನೋಡ್ಕೊ, ಅದ್ಭುತವಾಗಿದೆ. ಇನ್ನು ಅದಕ್ಕೆ ಲೋಕದಲ್ಲೇನೇ ನಡೆಯುತ್ತಿರಲಿ ತನ್ನೀವ ಕಾರ್ಯ ಬಿಡನೆಂದು, ರಾಜ್ಯಗಳ ದಿಸೆಯಲ್ಲಿ ರಾಜ್ಯಗಳು ಅಳಿಯಲಿ, ಆರಿಗೆ ಗದ್ದುಗೆಗಳು ಮುಕಟಗಳು ಮುತ್ತಿಗೆ ಹಾಕಲಿ, ಸೈನಿಕರೆಲ್ಲ ಬೀಳುವುದನ್ನು ಬಿಡುವುದೇ ಇಲ್ಲ. ಲೋಕದೊಳಗೆ ಏನೇ ಆಗಲಿ, ಸುನಾಮಿ ಬರಲಿ, ಭೂಕಂಪ ಬರಲಿ, ಪ್ರಪಂಚ ಆ ದೇಶ ಈ ದೇಶ ಬಾಂಬುಗಳು ಹಾಕೊಳ್ಳಿ, ಯುದ್ಧ ಮಾಡಲಿ, ಏನೇ ಮಾಡಿದ್ರಿ ತನ್ನೀವ ಕಾರ್ಯ ತಾನು ಬಿಡುವುದೇ ಇಲ್ಲ. ಅಂದರೆ ಏನೇ ನಡೀಲಿ, ಇಲ್ಲಿ ಯಾವ್ದಂತಹ ಅದ್ಭುತಗಳಾಗಲಿ, ಬರಗಾಲ ಬರಲಿ, ಅತಿವೃಷ್ಟಿ ಬರಲಿ, ಅನಾವೃಷ್ಟಿ ಬರಲಿ, ಏನೇ ಬರಲಿ ತನ್ನ ಕಾರ್ಯ ಅಂದರೆ ರೈತನ ಕಾರ್ಯ ನಿಲ್ಲುವುದಿಲ್ಲ. ನಿಲ್ಲಿಸಿದರೆ ನಮಗೆ ಊಟ ಸಿಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರ್ಯವೇ
ಕಾರ್ಯವೇ ಬಿಡನೆ ಅಂದರೆ ತಾನು ಮಾಡುವಂತಹ ಕಾರ್ಯ ಎಂದಿಗೂ ಆತ ಬಿಡುವುದೇ ಇಲ್ಲ. ಅದನ್ನು ಸತತವಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಆತ ದುಡಿತಿರ್ತಾನೆ. ರಾಜ್ಯಗಳು ದಿಸಿಲಿ, ರಾಜ್ಯಗಳು ಬರಲಿ, ರಾಜ್ಯಗಳು ಉರಿಲಿ, ರಾಜ್ಯಗಳು ಹಾಳಾಗೋಗಲಿ, ಅಲ್ಲ ರಾಜ್ಯಗಳು ಅದಕ್ಕಿಂತ ಎತ್ತರವಾಗಿ ಬೆಳೀಲಿ, ಅದಕ್ಕಿಂತ ಕೆಳಗೆ ಹೋಗಲಿ, ಆತ ಉಳುಮೆ ಮಾಡ್ತಾನೆ ಇರ್ತಾನೆ. ಆತ ಶ್ರಮ ಪಡ್ತಾನೆ ಇರ್ತಾನೆ. ರಾಜ್ಯಗಳು ಅಳಿಯಲಿ ಅಂದರೆ ರಾಜ್ಯಗಳು ಬರಲಿ. ಅನೇಕ ಜನ ರಾಜ್ಯಗಳು ಇವತ್ತು ಆ ಸರ್ಕಾರ ಬರಲಿ, ಈ ಸರ್ಕಾರ ಬರಲಿ, ಯಾವುದೇ ಸರ್ಕಾರಕ್ಕೆ ಬರಲಿ ಸಹ, ಯಾರೇ ಏನೇ ಆದರೂ ಸಹ ಆತ ದುಡಿತಾನೆ ಇರ್ತಾನೆ. ಆರಲಿ ಗದ್ದುಗೆ ಅಂದರೆ ಸಿಂಹಾಸನ, ರಾಜರ ಸಿಂಹಾಸನಕ್ಕೆ ಏರಲಿ. ಅರ್ಥ ಆಯ್ತಾ? ಇಲ್ಲಿ ಅಂದರೆ ಮುಕುಟಗಳಂದರೆ ಕಿರೀಟಗಳು, ಅಂದರೆ ಕಿರೀಟ ಅಂದರೆ ಅಧಿಕಾರ. ಯಾರಿಗೆ ಅಧಿಕಾರ ಬರಲಿ. ಮುತ್ತಿಗೆ ಹಾಕಲಿ ಸೈನಿಕರಲ್ಲ. ನಮಗೆ ಕರೋನಾ ಬಂದಾಗ ಇಡೀ ಭಾರತ ದೇಶ ನಿಮಗೆ ಲಾಕ್ಡೌನ್ ವಿಧಿಸಿದರು. ಏನಾಯಿತು? ರೈತರು ಮಾತ್ರ ಬಿತ್ತಿದರು, ಬೆಳೆಯನ್ನು ಬೆಳೆದರು. ಇಡೀ ಪ್ರಪಂಚಕ್ಕೆ ತರಕಾರಿ ಆಗಿರ್ಬೋದು ತಮ್ಮ ದಿನಸಿಯನ್ನು ಕೊಟ್ಟಿದ್ದು ರೈತರು. ಅದಕ್ಕೋಸ್ಕರ ಮುತ್ತಿಗೆ ಹಾಕಿರೋ ಸೈನಿಕರೆಲ್ಲ ಏನೇ ಮುತ್ತಿಗೆ ಎಲ್ಲ ಮುಚ್ಚಿಬಿಡಲಿ, ಆದರೆ ರೈತ ಮಾತ್ರ ಬಿತ್ತನೆ ಇರ್ತಾನೆ. ಬಿತ್ತಿ ಉಳುವುದನ್ನು ಬಿಡುವುದೇ ಇಲ್ಲ. ಆತ ಈ ಭೂಮಿಯನ್ನು ಹಸಿರು ಮಾಡಿ ಬಿತ್ತನೆ ಮಾಡಿ ಸಹ ಬೆಳೆಯುವುದನ್ನು ಮಾತ್ರ ಯಾವತ್ತೂ ಅವರು ಬಿಡೋಕ್ಕೆ ಸಾಧ್ಯವಿಲ್ಲ, ಬಿಡುವುದೇ ಇಲ್ಲ ಅಂತ ಇಲ್ಲಿ ಕುವೆಂಪು ಹೇಳ್ತಾ ಇದ್ದಾರೆ. ಮತ್ತು ಮೂರನೇ ಪೇರು ನೋಡ್ಕೊಳ್ಳಿ. ಬಾಲಿತ ನಮ್ಮ ನಾಗರಿಕತೆಯ ಸಿರಿ, ಮಣ್ಣಿನ ನೇಗಿಲ ಆಶ್ರಾದಿ, ನೇಗಿಲ ಹಿಡಿದ ಕೈಯಾದಾರಾದಿ, ದೊರೆಗಳ ದರ್ಪಗಳಾಳಿದರು, ನೇಗಿಲ ಬಳದಲು ವೀರರ ಮೆರೆದರು, ಶಿಲ್ಪಗಳೆಸೆದರ ಕವಿಗಳು ಬರೆದರು. ಅಬ್ಬಾ, ಎಷ್ಟು ಅದ್ಭುತವಾಗಿದೆ ಅಲ್ಲ. ಈಗ ನಾಗರಿಕತೆ, ಈ ಒಂದು ಸಂಪತ್ತು, ಈ ಪ್ರಪಂಚ ಇಷ್ಟು ಈಗ ನಾಗರಿಕತೆ ನಿಂತಿದೆ ಅಂದರೆ ಕಾರಣವೇ ನಮ್ಮ ರೈತ. ಆ ರೈತನ ಶ್ರಮದಿಂದ ಇವತ್ತು ಈ ನಾಗರಿಕತೆ ಸಿರಿ ಅಂದರೆ ಸಂಪತ್ತು ಅಷ್ಟು ಅದ್ಭುತವಾಗಿದ್ದರೆ ಕಾರಣವೇ ನಮ್ಮ ರೈತ. ಮಣ್ಣಿನ ನೇಗಿಲೇಶ ಅಂದರೆ ಮಣ್ಣಿನ ವಿರುದ್ಧ ಆಶ್ರಯ ಆಗಿದೆ. ಹೆಂಗೆ ನಾವು ಈಗ ಮನೆ ಕಟ್ಕೊಂಡು ಒಳಗಡೆ ಆಶ್ರಯ ಮಾಡ್ತಿದ್ದೀವೋ, ಈ ಒಂದು ಭೂಮಿಗೆ ರೈತನ ಆಶ್ರಯ ಆದಿ. ರೈತ ಇಲ್ಲ ಅಂದರೆ ಇದು ಯಾವುದೇ ಸಿರಿ ಇರಲ್ಲ, ಸಂಪತ್ತಿರಲ್ಲ, ಈ ಭೂಮಿ ಮೇಲೆ ಸಹ ಎಲ್ಲವೂ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ನೇಗಿಲ ಹಿಡಿದ ಕೈ ಅಂದರೆ ನೇಗಿಲ ಹಿಡಿದ ಕೈಯಾಧಾರ ಅಂದರೆ ಎಲ್ಲರಿಗೂ ಆತನೇ ಆಧಾರ. ನಮಗೆ ಒಬ್ಬೊಬ್ರಿಗೊಂದು ಆಧಾರ, ಒಬ್ರಿಗೆ ದುಡ್ಡು ಆಧಾರ, ಕೆಲವ್ರಿಗೆ ಅಧಿಕಾರ ಆಧಾರ, ಏನೇ ಪ್ರಪಂಚಕ್ಕೆ ಮೂಲ ಆಧಾರ ಯಾರಂದರೆ ರೈತ. ಆ ರೈತ ಇಲ್ಲ ಅಂದರೆ ನಾವು ಯಾವುದೇ ಆಗಿರುವಂತಹ ನಮ್ಮ ದೈನಂದಿನ ಕೆಲಸಗಳು ಇಲ್ಲಿ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ದೊರೆಗಳ ದರ್ಪಗಳಾಳಿದು, ದೊರೆಗಳೇ ಬರಲಿ, ನೇಗಿಲ ಬಳದೋಲು, ನೇಗಿಲದಲ್ಲಿ ಬಲ ನಿಂತಿದೆ, ನೇಗಿಲದಲ್ಲಿ ಶಕ್ತಿ ನಿಂತಿದೆ, ವೀರರ ಮೆರೆದರು, ಶಿಲ್ಪಿಗಳು ಎಸೆದರು, ಕವಿಗಳು ಬರೆದರು. ವೀರರು ಬರೆದರಾಗಿರಲಿ, ಶಿಲ್ಪಿಗಳು ಕೆತ್ತನೆ ಮಾಡಲಿ, ಆತ ಕವಿಗಳು ಏನೇ ಬರೀಲಿ, ಎಲ್ಲರಿಗೂ ಆಧಾರ ಯಾರಂದರೆ ನಮ್ಮ ರೈತ. ಅದಕ್ಕೋಸ್ಕರ ರೈತನು ಇಡೀ ಒಂದು ಪ್ರಪಂಚಕ್ಕೆ, ಈ ಭೂಮಿಗೆ ಆಧಾರ ಸ್ತಂಭವಾಗಿ ಅಂದರೆ ಬೆನ್ನೆಲುಬಾಗಿ, ಭಾರತ ದೇಶಕ್ಕೆ ಬೆನ್ನೆಲುಬು ಯಾರಂದರೆ ನಮ್ಮ ರೈತ. ಆ ರೈತನಿಲ್ಲ ಅಂದರೆ ಇವತ್ತು ಯಾರೂ ಇಲ್ಲಿ ಯಾವುದನ್ನು ಮರೆಯೋಕ್ಕಾಗೋದಿಲ್ಲ. ವೀರರು ಬರೆಯೋಕ್ಕಾಗಲ್ಲ, ಶಿಲ್ಪಗಳು ಕೆತ್ತನೆ ಮಾಡೋಕ್ಕಾಗಲ್ಲ, ಕವಿಗಳು ಬರೆಯೋಕ್ಕಾಗಲ್ಲ ಅಂತ ಒಂದು ರೈತರ ಒಂದು ಅಮೋಘವಾಗಿರುವಂತಹ ಆ ಶ್ರಮವನ್ನು ಈಗಿನ ಸಮಾಜಕ್ಕೆ ಕನ್ನಡಿಯಾಗಿ ರೀತಿಯಲ್ಲಿ ಕುವೆಂಪು ತಮಗೆ ಹಿಡಿದಿಟ್ಟಿದೆ. ಎಲ್ಲ ವಿದ್ಯಾರ್ಥಿಗಳು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಕುವೆಂಪುರ ಒಂದು ಆಶಯವಾಗಿದೆ. ಈಗ 4ನೇ ಪೇರು ನೋಡ್ಕೊಳ್ಳಿ. ಯಾರು ಹರಿಯದ ನೇಗಿಲ ಯೋಗಿ, ಲೋಕಕ್ಕೆ ಅನ್ನವನಿಯವನು, ಹೆಸರನ್ನು ಬಯಸದೆ ಅತಿ ಸುಖ ಗೆಳಸದೆ, ದುಡಿಯವನು ಗೌರವಕ್ಕೆ ಆಶಿಸದೆ, ನೇಗಿಲ ಕುಳದೊಳಗಡಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಎಷ್ಟು ಅದ್ಭುತವಲ್ಲ. ಯಾರೋ ಮೆಚ್ಚಿಸಬೇಕು ಅಂತ ನೇಗಿಲ ಹರಿ ಅಂದರೆ ಯಾರಿಗೂ ಗೊತ್ತಿಲ್ಲ ರೈತರಂದರೆ. ಯಾರು ಹೆಚ್ಚು ಮಹತ್ವವನ್ನು ಕೊಡೋದಿಲ್ಲ ರೈತರಿಗೆ. ನಾವು ಯಾರೋ ಒಂದು ಸಣ್ಣ ಆಗಿರೋ ವ್ಯಕ್ತಿ ಬಂದರೆ ಹಿಂದೆ ಹೋಗ್ತೀವಿ, ಮುಂದೆ ಹೋಗಿ ಆರು ಹಾಕ್ತೀನಿ, ಊರಾರು ಹಾಕ್ತೀವಿ, ಅಭಿಷೇಕ ಮಾಡ್ತಾ ಇದ್ದಾರೆ. ರೈತರಿಗೆ ಆ ಒಂದು ಕೃಷಿ ಪಡುವಂತಹ ರೈತರಿಗೆ ನಾವು ಯಾವತ್ತಾದರೂ ಆ ರೀತಿ ಅವರಿಗೆ ಮಹತ್ವ ಕೊಡ್ತಿದೆಯಾ? ಮಹತ್ವ ಕೊಡೋದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಲೋಕಕ್ಕೆ ಅನ್ನವನ್ನು ಯಾರು ಮಹತ್ವ ಕೊಟ್ಟಿಲ್ಲ ಅಂದರೂ ಪ್ರಪಂಚಕ್ಕೆ ಆತ ಇಡೀ ಲೋಕಕ್ಕೆ ಅನ್ನವನ್ನು ಕೊಡ್ತಾನೆ. ಹೆಸರನ್ನು ಬಯಸದೆ ಅತಿ ಸುಖ ಅಂದರೆ ಕೀರ್ತಿ, ಗೌರವ, ಆಸೆ ಯಾವುದನ್ನು ಬಯಸುವುದಿಲ್ಲ ಆತ. ಸಂತೋಷವನ್ನು ಬಯಸುವುದಿಲ್ಲ, ಆಸೆಯನ್ನು ಬಯಸುವುದಿಲ್ಲ, ಕೀರ್ತಿ ಮತ್ತು ಗೌರವನ ಆತ ಬಯಸುವುದೇ ಇಲ್ಲ. ಸುಖ ಕೇಳಂದರೆ ಸುಖ ಅವ್ರಿಗೆ ಬೇಕಾಗೇ ಇಲ್ಲ, ಸುಖ ಅವರು ಬಯಸುವುದೇ ಇಲ್ಲ ಅಂತೇಳಿ ಆತ ಹೇಳ್ತಿದ್ದಾರೆ. ದುಡಿಯವನು ಗೌರವಕ್ಕೆ ಆಶಿಸದೆ, ಗೌರವಕ್ಕೆ ಆಸೆ ಪಡದೆ ಆತ ದುಡಿತಾನೆ ಇರ್ತಾನೆ. ಆತ ಕಷ್ಟಪಡ್ತಾನೆ ಇರ್ತಾನೆ. ನೇಗಿಲ ಕುಲದಲ್ಲಿ ಅಡಗಿದೆ ಕರ್ಮ, ಅವನ ಕಠಿಣ ಪರಿಶ್ರಮದಿಂದ ಇವತ್ತು ತ್ಯಾಗವು ಈ ಭೂಮಿಗೆ ಅಷ್ಟೊಂದು ಆಗ್ತಾ ಇದೆ. ನೇಗಿಲ ಮೇಲೆ ನಿಂತಿದೆ ಧರ್ಮ, ಪ್ರಪಂಚದ ಕರ್ಮ ಧರ್ಮದ ಇವತ್ತು ಇಲ್ಲಿ ನಿಂತದಕ್ಕೋಸ್ಕರ ನಮ್ಮ ಸಮಾಜಕ್ಕೆ ರೈತ ಕೊಡುಗೆ ಎಷ್ಟಿದೆ ಅಂದರೆ ಇಲ್ಲಿ ಆತ ಒಬ್ಬ ತ್ಯಾಗಿಯಾಗಿ, ಒಬ್ಬ ಭೋಗಿಯಾಗಿ ಇಡೀ ಒಂದು
ಮನುಕುಲಕ್ಕೆ ಈ ಜನ್ರೇಷನ್ಗೆ ಈ ಒಂದು ಮಾನವನ ಜನಾಂಗಕ್ಕೆ ಮುಂದುವರಿಯೋಕ್ಕೆ ರೈತನೊಬ್ಬ ಆಶ್ರಯವಾಗಿಲ್ಲಿ ಬೆಳೀತಿದ್ದಾನೆ. ಅದಕ್ಕೋಸ್ಕರ ಈ ಒಂದು ಪ್ರಪಂಚಕ್ಕೆ ಶ್ರಮವೇ ಈ ಪ್ರಪಂಚದ ಅಡಿಪಾಯ, ಎಂದರೆ ರೈತನೇ ಈ ಪ್ರಪಂಚಕ್ಕೆ ಅಡಿಪಾಯ ಅಂತೇಳಿ ಕುವೆಂಪು ಒಂದು ಶ್ರಮ ಮತ್ತು ರೈತನ ಮಹತ್ವವನ್ನು ಒಬ್ಬ ತಪಸ್ವಿಗೆ ಮತ್ತು ಯೋಗಿಗೆ ಹೋಲಿಸಿ ಈ ಪದ್ಯವನ್ನು ತಮಗೆ ಕೊಟ್ಟಿದ್ದಾರೆ. ಈಗ ಕಡೆಯದಾಗಿ ಈ ಒಂದು ನೇಗಿಲ ಯೋಗಿ ಕುವೆಂಪು ಅವರ ಈ ಒಂದು ಕಾವ್ಯದ ಸಾರಾಂಶವನ್ನು ಇಲ್ಲಿ ಹೇಳುತ್ತೇನೆ, ಕೇಳಿಸ್ಕೊಳ್ಳಿ. ರೈತನ ಶ್ರಮ ಮತ್ತು ತ್ಯಾಗ ಈ ಕವಿತೆಯ ಮುಖ್ಯ ಒಂದು ಪ್ರಮುಖ ಘಟ್ಟವಾಗಿದೆ. ಕವಿತೆಯು ರೈತನು ಒಬ್ಬ ಯೋಗಿ ಎಂದು ಹೋಲಿಸುತ್ತದೆ. ಹೊಲದಲ್ಲಿ ಹಾಡುತ್ತಾ ನೇಗಿಲು ಹಿಡಿದು ದುಡಿಯುವ ಅವನು ಯಾವುದೇ ಪ್ರತಿಫಲ ಆಸೆ ಇಲ್ಲದೆ ಕೆಲಸ ಮಾಡುತ್ತಾನೆ. ಅವನ ಪಾಲಿಗೆ ತಾನು ಮಾಡುವ ಸೇವೆಯೇ ಪೂಜೆ ಮತ್ತು ಅದೇ ಅವನಿಗೆ ಈ ಲೋಕದ ಹಾಗೂ ಮುಂದಿನ ಲೋಕಕ್ಕೆ ಎರಡನ್ನೂ ಸಾಧಿಸುವ ಮಾರ್ಗ. ಕಷ್ಟಪಟ್ಟು ಅನ್ನವನ್ನು ಗಳಿಸುವ ರೈತನೇ ನಿಜವಾದಂತಹ ತ್ಯಾಗಿ ಮತ್ತು ಸೃಷ್ಟಿಯ ನಿಯಮದ ಪ್ರಕಾರ ಅವನದೇ ಕಷ್ಟಪಡುವನು ನಿಜವಾದ ಸುಖವನ್ನು ಅನುಭವಿಸುತ್ತಾನೆ. ರೈತನ ಒಂದು ನಿರಂತರ ಕಾರ್ಯ. ಜಗತ್ತಿನ ಎಷ್ಟೇ ದೊಡ್ಡ ಬದಲಾವಣೆಗಳು ನಡೆಯಲಿ, ರಾಜ್ಯಗಳು ಬರಲಿ ಅಥವಾ ಹೋಗಲಿ, ಯುದ್ಧಗಳಾಗಲಿ, ಸಿಂಹಾಸನಗಳು ಉರಿಯಲಿ, ಅಥವಾ ರೈತ ತನ್ನ ಕೆಲಸವನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ಈ ಭೂಮಿಯನ್ನು ಉಳುವ ಮತ್ತು ಬಿತ್ತುವ ಕೆಲಸವನ್ನು ಅವನು ಸತತವಾಗಿ ನಿರಂತರವಾಗಿ ಮಾಡುತ್ತಲೇ ಇರುತ್ತಾನೆ. ಈ ಲೋಕದ ಗೊಂದಲಗಳು ಅವನ ಕೆಲಸಕ್ಕೆ ಅಡ್ಡಿಯಾಗುವುದಿಲ್ಲ. ನಾಗರಿಕತೆ ಅಡಿಪಾಯ. ನಮ್ಮ ನಾಗರಿಕತೆ, ಸಂಪತ್ತು, ಅಧಿಕಾರ ಮತ್ತು ಕಲೆ ಇವೆಲ್ಲವೂ ರೈತನ ಶ್ರಮದ ಬೆಲೆ ನಿಂತಿವೆ. ನೇಗಿಲು ಹಿಡಿದ ಅವನ ಕೈಗಳು ಆಧಾರದಿಂದಲೇ ರಾಜರು ಆಳಿದರು, ವೀರರು ಮೆರೆದರು, ಶಿಲ್ಪಗಳು ಸುಂದರವಾದ ಕೃತಿಗಳನ್ನು ಕೆತ್ತಿದರು ಮತ್ತು ಮಹಾನ್ ಕವಿಗಳು ಮಹಾನ್ ಕಾವ್ಯಗಳನ್ನು ಬರೆದರು. ಈ ಎಲ್ಲ ಸೃಷ್ಟಿಗಳ ಮೂಲ ರೈತನೇ ಆಗಿದ್ದಾನೆ. ನಿಜವಾದ ಕರ್ಮ ಮತ್ತು ಧರ್ಮ. ಜನರಿಗೆ ಹೆಚ್ಚು ಪರಿಚಿತವಿಲ್ಲದ ಈ ನೇಗಿಲು ಯೋಗಿ ಇಡೀ ಜಗತ್ತಿಗೆ ಅನ್ನವನ್ನು ನೀಡುವನು. ಅವನು ತನ್ನ ಕೆಲಸಕ್ಕೆ ಯಾವುದೇ ಹೆಸರು, ಗೌರವ ಅಥವಾ ಸುಖ ಆಸೆಯನ್ನು ಇಟ್ಟುಕೊಂಡಿಲ್ಲ. ನೇಗಿಲ ಕುಲದೊಳಗೆ ಕಠಿಣವಾದ ಕ್ರಮ ಅಡಗಿದೆ ಮತ್ತು ಇಡೀ ಸೃಷ್ಟಿ ಧರ್ಮ ಅದೇ ನೇಗಿಲ ಮೇಲೆ ನಿಂತಿದೆ ಎಂದು ಕುವೆಂಪು ವಿವರಿಸುತ್ತಾರೆ. ಈ ಕವಿತೆಯ ಭಾಗಗಳು ರೈತನ ನಿಸ್ವಾರ್ಥ ಸೇವೆ, ನಿರಂತರ ಪರಿಶ್ರಮ ಮತ್ತು ಅವನ ತಮ್ಮ ನಾಗರಿಕತೆ ಬುನಾದಿ ಎಂಬುದನ್ನು ಒತ್ತಿ ಈ ಕವಿತೆ ಹೇಳುತ್ತದೆ.